ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆಯಾಗಿ ಇವತ್ತು 2 ದಿನ ಭರ್ತಿಯಾಗಿದೆ. ಆದರೆ ಇನ್ನೂ ಕೂಡ ಗೊಂದಲ ಬಗೆಹರಿತಾ ಇಲ್ಲ. ಪ್ರತಿಭಟನೆಗಳು ಮುಂದುವರೆದಿದೆ, ರಾಜೀನಾಮೆಯ ಬೆದರಿಕೆ ಮುಂದುವರೆದಿದೆ, ಕೆಲವರು ರಾಜೀನಾಮೆ ಕೊಟ್ಟಿದ್ದಾರೆ. ಶಾಸಕ ಸ್ಥಾನದ ಜೊತೆಗೆ ಅವರಿಗಿರುವಂತಹ ಹುದ್ದೆಗಳನ್ನ ಕೂಡ ತ್ಯಜಿಸ್ತಾ ಇದ್ದಾರೆ ಶಾಸಕರು. ಬಿ.ಆರ್. ಪಾಟೀಲ್ ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಗುಬ್ಬಿ ಶ್ರೀನಿವಾಸ್ ಮತ್ತು ಶರತ್ ಬಚ್ಚೇಗೌಡ ಅವರು ಕೂಡ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಘೋಷಿಸಿದ್ದಾರೆ. ಗುಬ್ಬಿ ಶ್ರೀನಿವಾಸ್ ಅವರು ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷರಾಗಿದ್ದರು. ಅದು ನಷ್ಟದಲ್ಲಿದೆ, ಅದನ್ನು ಉದ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ, ಮಂತ್ರಿ ಸ್ಥಾನದ ನಿರೀಕ್ಷೆಯಲ್ಲಿದ್ದೆ ಅಂತ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕಿಯೋನಿಕ್ಸ್ ಅಧ್ಯಕ್ಷರಾಗಿದ್ದಂಥ ಶರತ್ ಬಚ್ಚೇಗೌಡ ರಾಜೀನಾಮೆಯ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿದ್ದ ಬಿ.ಆರ್. ಪಾಟೀಲ್ ಆ ಸ್ಥಾನಕ್ಕೂ ರಾಜೀನಾಮೆಯ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಇದರಲ್ಲಿ ಶರತ್ ಬಚ್ಚೇಗೌಡ ಮತ್ತು ಗುಬ್ಬಿ ಶ್ರೀನಿವಾಸ್ ಅವರ ಅಧಿಕಾರದ ಅವಧಿ ಮುಕ್ತಾಯ ಆಗಿದೆ. ನಿನ್ನೆನೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದ್ರು 2.5 ವರ್ಷ ಟೈಮ್ ಇತ್ತು, ಅದು ಮುಗಿದಿದೆ, ಬದಲಾವಣೆಯನ್ನು ಮಾಡ್ತೀವಿ. ಬದಲಾವಣೆ ಆಗ್ತಾ ಇತ್ತು, ಅದಕ್ಕೆ ಮುಂಚೆ ಇವರು ರಾಜೀನಾಮೆ ಕೊಟ್ಟಿದ್ದಾರೆ. ಬಿ.ಆರ್. ಪಾಟೀಲ್ ಮಾತ್ರ ಆಯೋಗದ ಉಪಾಧ್ಯಕ್ಷರು, 5 ವರ್ಷದ ಅವಧಿ, ಆದರೆ ಅದಕ್ಕೂ ಮೊದಲೇ ಅವರು ರಾಜೀನಾಮೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಥವಾ ರಾಜೀನಾಮೆಯ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಬಿ.ಆರ್. ಪಾಟೀಲ್ ಮಂತ್ರಿ ಸ್ಥಾನದ ನಿರೀಕ್ಷೆಯಲ್ಲಿದ್ದವರು ಸಿದ್ದರಾಮಯ್ಯ ಅವರ ಅವಧಿಯಲ್ಲೇ. ಸಿದ್ದರಾಮಯ್ಯ ಅವರಿಗೆ ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಮತ್ತೊಂದು ಅಪ್ಡೇಟ್ ಇದು, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು ಇಂಡಿ ಎಂಎಲ್ಎ ಯಶವಂತರಾಯಗೌಡ ಪಾಟೀಲ್. ಅವರು ರಾಜೀನಾಮೆಯ ನಿರ್ಧಾರದಿಂದ ಹಿಂದಕ್ಕೆ ಸರಿತಾರಾ? ರಾಜೀನಾಮೆ ಪತ್ರವನ್ನು ವಾಪಸ್ ಪಡೀತಾರಾ? ಯಶವಂತರಾಯಗೌಡ ಪಾಟೀಲ್ ನಾಳೆ ಸುದ್ದಿಗೋಷ್ಠಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೊನ್ನೆ ರಾಜೀನಾಮೆ ಕೊಡುವಾಗ ಯುದ್ಧ ಶುರುವಾಗಿದೆ ಅಂತ ಮಾತನಾಡಿದ್ರು. ಈಗ ರಾಜೀನಾಮೆಯ ನಿರ್ಧಾರದಿಂದ ಹಿಂದಕ್ಕೆ ಸರಿಯುವಂತ ಮುನ್ಸೂಚನೆಯೊಂದು ಕಾಣ್ತಾ ಇದೆ. ಯಶವಂತರಾಯಗೌಡ ಪಾಟೀಲ್ ಎಂ.ಬಿ. ಪಾಟೀಲ್ ಅವರನ್ನ ನೇರವಾಗಿ ಟಾರ್ಗೆಟ್ ಮಾಡಿದ್ರು. ಆದರೆ ಈಗ ಅವರು ರಾಜೀನಾಮೆಯ ನಿರ್ಧಾರದಿಂದ ಹಿಂದಕ್ಕೆ ಸರಿಯೋ ರೀತಿಯಲ್ಲಿ ಕಾಣ್ತಾ ಇದೆ. ಕರ್ನಾಟಕ ಸರ್ಕಾರದ 2ನೇ ಅವಧಿಯ ಮಂತ್ರಿಮಂಡಲ ರಚನೆಯಾಗಿದೆ. ಅದಾದ ನಂತರ ಅನೇಕ ವಿಚಾರಗಳನ್ನು ನೀವೆಲ್ಲ ಗಮನಿಸಿದ್ದೀರಿ. ಅದರ ಭಾಗವಾಗಿ ನನ್ನ ನಾಳೆ ಸುದೀರ್ಘವಾಗಿ ಬಿಜಾಪುರದ ಪ್ರವಾಸಿ ಮಂದಿರದಲ್ಲಿ ಬೆಳಗ್ಗೆ 10 ಗಂಟೆಗೆ ಭಾಳ ವಿವರವಾಗಿ ನಾನು ಮಾತಾಡ್ತೀನಿ. ಇವತ್ತೊಂದು ದಿವಸ ಅವಕಾಶ ಕೊಡಿ. ಕರ್ನಾಟಕ ಸರ್ಕಾರದ 2ನೇ ಅವಧಿಯ ಮಂತ್ರಿಮಂಡಲ ರಚನೆಯಾಗಿದೆ. ಅದಾದ ನಂತರ ಅನೇಕ ವಿಚಾರಗಳನ್ನು ನೀವೆಲ್ಲ ಗಮನಿಸಿದ್ದೀರಿ. ಅದರ ಭಾಗವಾಗಿ ನನ್ನ ನಾಳೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಆನಂದ್ ಬೈದನ್ ಮನೆ ನೇರ ಸಂಪರ್ಕದಲ್ಲಿ. ಆನಂದ್, ಈಗಿರುವಂಥ ಅಸಮಾಧಾನ, ಬಂಡಾಯ, ಆಕ್ರೋಶ ಇದೆಲ್ಲವೂ ಚದುರಿದ ರೂಪದಲ್ಲಿದೆ. ಇನ್ನೂ ಕೂಡ ಇದಕ್ಕೊಂದು ಸಂಘಟಿತ ರೂಪ ಸಿಕ್ಕಿಲ್ಲ. ಈಗ ನೋಡ್ತಾ ಇದ್ರೆ ರಾಜೀನಾಮೆಯ ನಿರ್ಧಾರದಿಂದ ಕೆಲವರು ಹಿಂದಕ್ಕೆ ಸರಿಯುವಂಥ ಮುನ್ಸೂಚನೆ ಇರೋದ್ರಿಂದ ಆದಷ್ಟು ಶೀಘ್ರ ಸರಿ ಹೋಗುವಂಥ ಮುನ್ಸೂಚನೆನಾ ಇದು? ಸಹಜವಾಗಿಯೇ ವೈಯಕ್ತಿಕವಾಗಿ ಆಗಿರ್ತಕ್ಕಂಥ ನಷ್ಟದ ಕಾರಣಕ್ಕಾಗಿ ಬಹುತೇಕರೆಲ್ಲರೂ ಕೂಡ ರಾಜಕೀಯವಾದ ಗಟ್ಟಿ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ನಿಶ್ಚಿತವಾಗಿ ಇದಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ರೂಪ ಸಿಗಬೇಕು ಅಂತಂದರೆ ಒಂದು ರಾಜಕೀಯವಾಗಿರ್ತಕ್ಕಂಥ ಬೇರೆ ಬೇರೆ ಶಕ್ತಿಗಳ ಬೆಂಬಲವೂ ಕೂಡ ಸಿಗಬೇಕಾಗತ್ತೆ. ಹೀಗಾಗಿ ವೈಯಕ್ತಿಕವಾಗಿ ಈಗ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವನ್ನು ಗಮನಿಸ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಅದು ಮುಂದಿನ ದಿನಗಳಲ್ಲಿ ಒಂದು ಗಟ್ಟಿಯಾಗಿರ್ತಕ್ಕಂಥ ನಿರ್ಧಾರವಾಗಿ ಹೊರಹೊಮ್ಮತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಅವರೆಲ್ಲರೂ ಕೂಡ ಸಮಾಧಾನಪಡಿಸುವಂಥ ಪ್ರಯತ್ನವನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಸಚಿವರ ಮೂಲಕ ಯಾರು ಅಸಮಾಧಾನಗೊಂಡಿದ್ದಾರೋ ಅವರನ್ನು ಸಮಾಧಾನಪಡಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇದು ಕೇವಲ ಸಚಿವ ಸ್ಥಾನ ಅಷ್ಟೇ ಅಲ್ಲ, ಬದಲಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರಾಜಕೀಯ ಕಾರಣಕ್ಕಾಗಿಯೂ ಕೂಡ ಕೆಲವೊಂದಷ್ಟು ಅಸಮಾಧಾನಗಳು ಪರೋಕ್ಷವಾಗಿ ವ್ಯಕ್ತವಾಗ್ತಾ ಇದೆ. ಅದು ಕೆಲವು ಜಿಲ್ಲೆಯ ಕಾರಣಕ್ಕಾಗೋ ಅಥವಾ ಜಿಲ್ಲೆಯಲ್ಲಿರ್ತಕ್ಕಂಥ ಕೆಲವು ಪ್ರಭಾವಿ ನಾಯಕರ ಕಾರಣಕ್ಕಾಗೋ ಅಥವಾ ಮುಖ್ಯಮಂತ್ರಿಯ ಕಾರಣಕ್ಕಾಗೋ ಸಿದ್ದರಾಮಯ್ಯ
ಸಿದ್ದರಾಮಯ್ಯನವರ ಕಾರಣಕ್ಕಾಗೋ ಬೇರೆ ಬೇರೆಯವರ ವಿಚಾರದಲ್ಲೂ ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇರತಕ್ಕಂಥ ಆಕಾಂಕ್ಷಿಗಳು ಮತ್ತು ಅವಕಾಶ ವಂಚಿತರೆಲ್ಲರೂ ಕೂಡ ಒಟ್ಟಿಗೆ ಸೇರ್ತಕ್ಕಂಥ ಸಮಯವೂ ಕೂಡ ನಿರ್ಧಾರ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಸಚಿವ ಸಂಪುಟ ಒಳಗೆ ಬಂದೇ ಬಿಡ್ತಾರೆ ಅಂತಕ್ಕ ನಿರೀಕ್ಷೆ ಮಾಡಿದಂಥ ಬಹುತೇಕರಿಗೆ ಅವಕಾಶಗಳು ಕೊನೆಯ ಹಂತದಲ್ಲಿ ಸಿಗದೇ ಇರತಕ್ಕಂಥದ್ದು ಹಲವು ಸಂಶಯಗಳಿಗೂ ಕೂಡ ಕಾರಣ ಆಗಿದೆ. ಯಾಕೆಂದರೆ ಶರತ್ ಬಚ್ಚೇಗೌಡರಿಗೆ ಅವಕಾಶ ಸಿಗದೇ ಇರೋ ಕಾರಣಕ್ಕಾಗಿ ಅವರು KONX ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ ಮುಂದಾಗಿದ್ದಾರೆ. KSRTC ಅಧ್ಯಕ್ಷ ಸ್ಥಾನಕ್ಕೆ ವಾಸು ಅವರು ಕೂಡ ಈಗಾಗಲೇ ರಾಜೀನಾಮೆ ಕೊಡುವ ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ. BR ಪಾಟೀಲ್ ಅವರು ಪ್ಲಾನಿಂಗ್ ಕಮಿಷನ್ಗೆ ರಾಜೀನಾಮೆ ಕೊಡ್ತಾರೆ ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದರೆ ಅಧಿಕೃತವಾದ ಪತ್ರವನ್ನು ಕೂಡ ಕಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಇದೆ. ಹೀಗೆ ಬೇರೆ ಬೇರೆ ಕಾರಣಕ್ಕಾಗಿ ರಾಜಕೀಯ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ತಮಗಾಗಿರ್ತಕ್ಕಂಥ ವೈಯಕ್ತಿಕ ನಷ್ಟ ಜೊತೆಗೆ ರಾಜಕೀಯವಾದ ಗಟ್ಟಿ ನಿರ್ಧಾರಕ್ಕೆ ಒಂದು ಪೂರಕ ವೇದಿಕೆ ಸಿದ್ಧಪಡಿಸಿಕೊಳ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಸಮಾಧಾನ ಪಡಿಸುವಂಥದ್ದು ಅತ್ಯಂತ ಸವಾಲಿನ ಕೆಲಸ ಆಗಿದೆ. ನಮಗೆ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಇನ್ನು ಒಂದೆರಡು ದಿನಗಳ ಒಳಗಡೆ ಸಚಿವ ಸಂಪುಟದಲ್ಲಿ ಇರತಕ್ಕಂಥ ಅವರಿಗೆ ಖಾತೆ ಹಂಚಿಕೆ ಆದ ನಂತರದಲ್ಲೂ ಕೂಡ ಕೆಲವೊಂದಷ್ಟು ಗೊಂದಲಗಳು ಸೃಷ್ಟಿಯಾಗತ್ತೆ. ನಂತರದಲ್ಲಿ ಸ್ಪಷ್ಟವಾಗಿ ಒಂದು ಎಲ್ಲರೂ ಅಸಮಾಧಾನಿತರೆಲ್ಲರೂ ಕೂಡ ಒಂದೆಡೆ ಸೇರಿ ಒಂದು ರಾಜಕೀಯ ನಿರ್ಧಾರ ತೆಗೆದುಕೊಳ್ಬೇಕು ಮತ್ತು ಹೈಕಮಾಂಡ್ ಮತ್ತು ಯಾರು ವರಿಷ್ಠರಿದ್ದಾರೋ ಅವರಿಗೂ ಕೂಡ ಒಂದು ಬಿಸಿಯಾಗಿರ್ತಕ್ಕ ಸಂದೇಶವನ್ನು ಕಳಿಸಬೇಕು ಅಂತಕ್ಕಂಥ ನಿಟ್ಟಲ್ಲೂ ಕೂಡ ಪ್ರಯತ್ನಗಳು ಮುಂದುವರೆದಿದೆ. ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಇದರ ನೇತೃತ್ವವನ್ನು ಯಾರು ತೆಗೆದುಕೊಳ್ತಾರೆ ಅನ್ನುವಂಥದ್ದು. ಹಾಗಾಗಿ ಯಾರು ನೇತೃತ್ವ ತೆಗೆದುಕೊಳ್ತಾರೆ, ಯಾವ ಸಮುದಾಯದ ನಾಯಕ ತೆಗೆದುಕೊಳ್ತಾರೆ, ಇವೆಲ್ಲವೂ ಕೂಡ ಬಹಳ ಪ್ರಮುಖ ಆಗುತ್ತೆ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.